ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ವಿಡಿಯೋ ಏನಿದೆಯಲ್ಲ, ಇದು ಸ್ವಲ್ಪ ದಿನದ ಹಿಂದೆ ಮಾಡ್ಕೊಂಡಿರುವಂಥದ್ದು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು, ಆವಾಗ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಒಂದು ವೇಸ್ಟ್ ಡಬ್ಬ ಆ ಥರದ್ದು ಎಲ್ಲ ಯೂಸ್ ಮಾಡಿಕೊಂಡು ಅವರು ಗಾರ್ಡನಿಂಗ್ನ ಮಾಡ್ತಾಯಿದ್ದಾರೆ. ಆಮೇಲೆ ಇದೊಂದು ಸಣ್ಣ ಸ್ಪೇಸ್ ಇದೆ, ಜಾಸ್ತಿ ಇಲ್ಲ ಜಾಗ, ತುಂಬ ಚಿಕ್ಕ ಜಾಗ. ಅಂಥದ್ರಲ್ಲೇ ಅವರು ಇಷ್ಟೊಂದು ಗಿಡಗಳನ್ನು ಇಟ್ಟಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಸ್ಟೇರ್ಕೇಸಲ್ಲಿದೆ, ಇನ್ನೊಂದು ಸ್ವಲ್ಪ ಮುಂದ್ಗಡೆ ಕೂಡ ಅವರು ಇಟ್ಕೊಂಡಿದ್ದಾರೆ. ಎಲ್ಲ ಥರದ ಗಿಡಗಳು ಇದೆ ಅವ್ರ ಹತ್ರ. ಶೋ ಪ್ಲ್ಯಾಂಟ್ಸು, ಮನಿ ಪ್ಲ್ಯಾಂಟು, ಆಮೇಲೆ ಕೆಲವೊಂದು ಹೂವಿನ ಗಿಡಗಳು, ಈ ಥರ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ತರಕಾರಿ ಗಿಡ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಪುದೀನ ಮತ್ತು ಚಳಂಬ್ರಿಕಾಯಿ ಈ ಥರದ್ದು. ಇನ್ನು ಶೋ ಪ್ಲ್ಯಾಂಟ್ಸ್ ಅಂತೂ ಕೆಳಗಡೆ ನೆರಳು ಬೀಳುವಂಥ ಜಾಗದಲ್ಲೆಲ್ಲ ಇಟ್ಟಿದ್ದಾರೆ. ಇದು ನೋಡಿ ಪೆಪರೋಮಿಯಾ ಪ್ಲ್ಯಾಂಟು, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ನಾನು ಇವ್ರ ಮನೆಯಿಂದ ಒಂದೆರಡು ಕಟಿಂಗ್ ಕೂಡ ತೊಗೊಂಡು ಬಂದಿದ್ದೀನಿ, ಕೊನೆಗೆ ತೋರಿಸ್ತೀನಿ ನಿಮಗೆ ನಾನೇನು ತೊಗೊಂಡು ಬಂದೆ ಅಂತ. ಇದು ನೋಡಿ ಮನೆ ಎಂಟ್ರೆನ್ಸ್ಗೆ ಈ ರೀತಿಯಾಗಿ ಗಿಡಗಳನ್ನ ಹಾಕಿದ್ದಾರೆ, ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ, ಮೇಲೆ ಕೂಡ ಹೋಗಿದೆ. ಇದು ಒಳಗಡೆದು ಎಂಟ್ರೆನ್ಸ್ಗೆ ಈ ರೀತಿ ಮೇಲೆ ಹೋಗಬೇಕಾದ್ರೆ ಎಲ್ಲ ಪಾಟ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಗ್ರೀನ್ರಿ ಆಗಿ ಕಾಣುತ್ತೆ, ಮನೆ ಕೂಡ ತಂಪಾಗಿರುತ್ತೆ ಈ ರೀತಿಯಾಗಿ ನಾವು ಗಿಡಗಳನ್ನ ಇಟ್ಕೊಂಡ್ರೆ. ನೋಡಿ, ಎಲ್ಲ ಒಂದೊಂದು ಮೆಟ್ಲಿಗೆ ಒಂದೊಂದಿಷ್ಟು ಗಿಡಗಳನ್ನು ಇಟ್ಟಿದ್ದಾರೆ ಅವರು. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ, ಯಾಕಂದರೆ ಅವರು ಜಾಬಲ್ಲಿರೋರು, ಹೀಗಾಗಿ ಮೇಂಟೆನೆನ್ಸ್ ಕಡಿಮೆ ಇದೆ, ಬಟ್ ಮಾಡ್ಕೋತಾರೆ. ಅಲ್ಲಿ ನೋಡಿ, ಅದು ಚಳಂಬ್ರಿ ಗಿಡ, ದಾಸವಾಳ ಗಿಡ, ಪೆಪರೋಮಿಯಾ, ಇದು ನಾಗಚಂಪ ಅದೆಲ್ಲ ಇದೆ. ಇದು 2 ಕಟಿಂಗ್ಸನ್ನ ತಂದಿದ್ದೀನಿ ನನ್ನಲ್ಲ. ಇದು ಮನಿ ಪ್ಲ್ಯಾಂಟು, ಆಮೇಲೆ ಈ ಟೇಬಲ್ ರೋಸ್ ಗಿಡ ತೊಗೊಂಡು ಬಂದಿದ್ದೀನಿ. ಇದು ಮನಿ ಪ್ಲ್ಯಾಂಟ್ ನೋಡಿ, ಇದು ಈ ರೀತಿಯಾಗಿರುವಂಥ ಶೇಡಲ್ಲಿ ಇರುವಂಥ ಒಂದು ಮನಿ ಪ್ಲ್ಯಾಂಟು. ಇದಕ್ಕೆ ಇದು ಒಂದು ಕಡ್ಡಿ ಥರ ತೊಗೊಂಡು ಬಂದಿದ್ದೆ ನಾನು, ಬಟ್ ಅಕಸ್ಮಾತ್ತಾಗಿ ನಾನು ಊರಿಗೆ ಹೋಗೋದು ಬಂತು. ಹಂಗಾಗಿ ನಾನೇನು ಮಾಡಿದೆ, ಈ ರೀತಿ ಕಟಿಂಗನ್ನು ಕಟ್ ಮಾಡಿಬಿಟ್ಟು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ಬೇರೆಲ್ಲ ಬಿಟ್ಕೊಂತು ಅಂದರೆ ನಾನು ಆವಾಗ ಇದನ್ನು ಏನು ಮಾಡ್ತೀನಿ, ಮಣ್ಣಲ್ಲಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮೊದಲಿಂದು. ಇದು ಈ ಒಂದು ಟೇಬಲ್ ರೋಸ್ ಏನಿದೆಯಲ್ಲ, ಇದನ್ನು ನೀರಲ್ಲಿ ಹಾಕೋಗಿದ್ದೆ ನಾನು. ನೋಡಿ, ನೀರಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ಇದ್ರ ಬೇರು ಕೂಡ ಬಂದಿದೆ. ನಾನು ಕಟಿಂಗ್ ಮಾತ್ರ ತಂದಿರೋದು, ನೀರಲ್ಲಿ ಹಾಕಿದ್ಮೇಲೆ ಇದಕ್ಕೆ ಬೇರು ಬಂದಿರುವಂಥದ್ದು. ಹಾಗೆ ಒಂದು ಹೂ ಕೂಡ ಅರಳಿದೆ ಇದರಲ್ಲಿ. ತುಂಬ ಖುಷಿ ಅನ್ನಿಸ್ತು. ನಾನು ಒಂದು ಸರಿನೂ ಇದನ್ನು ನೀರಲ್ಲಿ ಹಾಕಿರಲಿಲ್ಲ. ನಾನು ಅದು ಬಾಡೋಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಬಟ್ ಅದು ಬೇರು ಬಂದು ತುಂಬ ಚೆನ್ನಾಗಿ ಗ್ರೋ ಆಗಿದೆ, ಹೂ ಕೂಡ ಆಗಿದೆ. ಇವತ್ತು ಹೂ ನೋಡಿಬಿಟ್ಟು ತುಂಬಾ ಖುಷಿ ಅನ್ನಿಸ್ತು ನನಗೆ. ವಿಡಿಯೋ ಕೂಡ ಮಾಡೋ ವಿಚಾರದಲ್ಲಿ ಇರಲಿಲ್ಲ ನಾನು, ಬಟ್ ಹೂ ನೋಡಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.